ಗುಡ್ ಮಾರ್ನಿಂಗ್ ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? ನಿದ್ದೆಯಿಂದ ಎಚ್ಚರಗೊಂಡಿದ್ದೀರಾ? ಈಗಾಗಲೇ ನೀವು ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಬೆಳಗ್ಗೆ ಎದ್ದ ಕೂಡಲೇ ದೇವರ ವಾಕ್ಯ ಓದಿರಿ, ಪ್ರಾರ್ಥನೆ ಮಾಡಿಕೊಳ್ಳಿರಿ. ಪ್ರಾರ್ಥನೆ ಮಾಡಾದ ನಂತರ ದೇವರು ಯಾವ ಸಂದೇಶ ಕೊಡ್ತಿದ್ದಾರೆ ಎಂದು ತಿಳಿದುಕೊಳ್ಳಲು ಕೆಲವು ನಿಮಿಷಗಳವರೆಗೂ ಮತ್ತೆ ನಾವೆಲ್ಲರೂ ದೇವರ ವಾಕ್ಯ ಕೇಳುವುದಕ್ಕೋಸ್ಕರ ಕೂಡಿ ಬರ್ತಿದ್ದೇವೆ. ಬಹಳಷ್ಟು ಜನ ಬೆಳಗ್ಗೆ ನಾವು ಈ ವಾಕ್ಯ ಸಂದೇಶದಿಂದ ಪ್ರಾರಂಭಿಸಿದಾಗ ನಮ್ಮ ದಿನ ಆಶೀರ್ವದಿಸಲ್ಪಡ್ತಿದೆ. ನಮ್ಮ ಹೃದಯದ ಅವಶ್ಯಕತೆ ಏನಾಗಿದೆ ಎಂದು ರಾತ್ರಿ ನಾವು ಯಾವುದನ್ನು ಆಲೋಚಿಸಿ ಮಲಗುತ್ತಿದ್ದೇವೋ ಅದರ ವಿಷಯವಾಗಿ ದೇವರು ಮಾತಾಡ್ತಿದ್ದಾರೆ. ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ, ಬಿಡುಗಡೆ ದೊರಕುತ್ತಿವೆ ಬೆಳಗ್ಗಿನ ಸಂದೇಶ ಕೇಳಿದಾಗ ಎಂದು ನೀವು ಸಾಕ್ಷಿ ಕೊಡ್ತಿರುವುದಕ್ಕಾಗಿ ದೇವರನ್ನೇ ಸ್ತುತಿಸ್ತೇನೆ. ಇದುವರೆಗೂ ನೀವು ಹೊಂದಿಕೊಂಡಿರುವ ಮೇಲುಗಳ ಕುರಿತು ಯಾವುದೇ ವಾಟ್ಸಪ್ ಮೆಸೇಜ್ ಕಳಿಸದಿದ್ದರೆ ದಯವಿಟ್ಟು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ಮೆಸೇಜ್ ಕಳಿಸಲಿಕ್ಕಾಗದಿದ್ದರೆ ನೇರವಾಗಿ ಕರೆ ಮಾಡಿ. ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಜೊತೆಗೆ ಪ್ರೈಸ್ ರಿಪೋರ್ಟ್ಸ್ ಕೂಡ ತಿಳಿಯಪಡಿಸಿರಿ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಮ್ಮೆ ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೇವೆ. ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಭಕ್ತಿಯಲ್ಲಿ ಬೆಳೆಯುವಾಗ ಪ್ರಿಯರೇ, ನಮಗೆ ಅನುಭವ ಬರಬೇಕು, ಅನುಭವದ ಜ್ಞಾನ ಬರಬೇಕು. ನೋಡಿರಿ, ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ. ಬೆಂಕಿಯೊಂದಿಗೆ ಆಟ ಆಡಿದ್ರೆ ಕೈ ಸುಡುತ್ತೆ ಎಂದು ಗೊತ್ತಾಗದೆ ಮಕ್ಕಳು ಆಟ ಆಡ್ತಾ ಒಲೆಯೊಳಗಡೆ ಕೈ ಇಡ್ತಾರೆ. ನೀರಲ್ಲಿ ಮುಳುಗಿದ್ರೆ ಬಿದ್ದು ಸಾಯ್ತೇವೆಂದು ಗೊತ್ತಾಗದೆ ಮಕ್ಕಳು ಆಟ ಆಡ್ತಾ ನೀರಲ್ಲಿ ಮುಳುಗುವುದರ ಕುರಿತು ನೋಡುತ್ತೇವೆ. ಕೆಲವೊಂದು ವಿಷಯಗಳಲ್ಲಿ ಮಕ್ಕಳಿಗೆ ಅವರು ಬೆಳೆಯುತ್ತಿರುವಾಗ ಅವರ ಆ ಒಂದು ಇಂದ್ರಿಯ ನಿಗ್ರಹ, ನಿಯಂತ್ರಣದ ಕುರಿತು ಅವರು ಬೆಳೆಯುತ್ತಿರುವಾಗ ವಿವೇಚನೆ, ಜ್ಞಾನ ಹೊಂದಿಕೊಳ್ತಾರೆ. ಆದರೂ ಕೆಲವೊಂದು ನಾವು ಹೇಳಬೇಕು. ಆ ರೀತಿ ಹೇಳುವಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ಅವರಿಗೆ ತಿಳಿಯಪಡಿಸಬೇಕು. ಯಾಕೆಂದರೆ ಈ ಲೋಕದಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ, ಹೌದಲ್ಲವೇ? ಹೆಚ್ಚು ಕಡಿಮೆ ಎರಡೂ ಒಂದೇ ರೀತಿಯಾಗಿ ಕಾಣಿಸ್ತವೆ. ಯಾವುದು ರಿಯಲ್ ಆಗಿದೆ, ಯಾವುದು ಫೇಕ್ ಆಗಿದೆ ಎಂದು ಗೊತ್ತಾಗಲಾರದಷ್ಟು ಈ ಕಾಲದಲ್ಲಿ AI ಬಂದಿದೆ ಅಲ್ಲವೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಆ ಡಯಾಗ್ರಾಮ್ಸು, ಆ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗಾಗಿ ನೋಡೋದಕ್ಕೆ ನಿಜವಾದ ರೀತಿಯಲ್ಲಿಯೇ ಅದು ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಫೇಕ್ ಎನ್ನುವುದು ಯಾವಾಗಲೂ ಬಹಳ ಭಯಂಕರವಾಗಿರುತ್ತೆ. ಅದಕ್ಕೆ ನಾವು ಮೋಸ ಹೋಗ್ತಿದ್ದೇವೆ. ಯಾವುದು ನಿಜ ಅಲ್ಲ ಎನ್ನುವ ವಿಷಯದಲ್ಲಿ. ಯಾವುದು ನಿಜ ಯಾವುದು ಅಲ್ಲ ಅಂತ ಗೊತ್ತಿಲ್ಲದಿದ್ದರೆ ನಷ್ಟ ಹೋಗ್ತೇವೆ. ಅದಕ್ಕೆ ದೇವರ ಜ್ಞಾನಕ್ಕೋಸ್ಕರ ನಾವು ಬೇಡಿಕೊಳ್ಳಬೇಕು. ನಾವು ಬೆಳೆಯುತ್ತಿರುವಾಗ ದೈವ ಜ್ಞಾನ ಹೊಂದಿಕೊಳ್ಳಬೇಕು. ಯೆಹೋವನಲ್ಲಿ ಭಯಭಕ್ತಿಯಿಂದಿರುವುದೇ ಜ್ಞಾನಕ್ಕೆ ಮೂಲವಾಗಿದೆ. ಕೆಟ್ಟತನ ವಿಸರ್ಜಿಸಿ ಬಿಡುವುದೇ ಜ್ಞಾನ ವಿವೇಕವಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ನಾವು ವಿಶ್ವಾಸಿಗಳಾದ ನಂತರ, ರಕ್ಷಿಸಲ್ಪಟ್ಟ ನಂತರ, ರಕ್ಷಿಸಲ್ಪಡುವುದಕ್ಕಿಂತ ಮುಂಚೆ ನಾವು ಸೈತಾನನ ಅಧೀನದಲ್ಲಿದ್ದೆವು. ಆಗ ನಾವು ನಂಬಿರೋದೇ ನಿಜ, ನಾವು ಅಂದುಕೊಂಡಿರೋದೇ ಆಗಬೇಕು, ನಾನು ನಂಬಿದ್ದೇ ಸತ್ಯ, ನಾನು ತಿಳ್ಕೊಂಡಿರೋದೇ ವೇದ ಅನ್ನುವ ರೀತಿಯಲ್ಲಿದ್ದೆವು. ಕತ್ತಲೆಯಲ್ಲಿರುವವನಿಗೆ ಎಲ್ಲವೂ ಕತ್ತಲೆಯಾಗಿರೋದ್ರಿಂದ ವ್ಯತ್ಯಾಸ ಕಾಣಿಸಲ್ಲ. ಆದರೆ ಬೆಳಕಿನೊಳಗೆ ದೇವರು ನಮ್ಮನ್ನು ಕರೆದಾಗ ಒಂದು ಕತ್ತಲೆಯ ಕೋಣೆಯಲ್ಲಿರುವಾಗ ಎಲ್ಲವೂ ಒಂದೇ ರೀತಿ, ಒಂದೇ ತರಹವಾಗಿ ಕಾಣಿಸ್ತವೆ. ಬಟ್ಟೆಗಳ ಮೇಲಿರುವ ಕೊಳೆ ನಮಗೆ ಕಾಣಿಸಲ್ಲ, ಗೋಡೆ ಮೇಲಿರುವ ಕೆಸರು ನಮಗೆ ಕಾಣಿಸಲ್ಲ. ಆದರೆ ಅದೇ ರೂಮ್ ಒಳಗೆ ಒಂದು ಲೈಟ್ ಹಾಕಿದ್ರೆ ನಮ್ಮ ಅವತಾರ ಹೇಗಿದೆ, ನಾವಿರುವ ಪರಿಸ್ಥಿತಿ ಹೇಗಿದೆ, ನಮ್ಮ ರೂಮ್ ಯಾವ ರೀತಿಯಾಗಿದೆ ಅಂತ ಅರ್ಥ ಆಗುತ್ತೆ ಅಲ್ಲವೇ? ಅದೇ ರೀತಿ ದೇವರು ನಮ್ಮ ಮನೋನೇತ್ರ ಬೆಳಗಿಸಿದಾಗ ನಾವು ನಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಅರಿತುಕೊಳ್ತೇವೆ, ನಮ್ಮ ಪರಿಸ್ಥಿತಿ ಹೇಗಿದೆ ಎಂದು ಗುರುತಿಸ್ತೇವೆ. ಅದಕ್ಕೆ ರಕ್ಷಿಸಲ್ಪಡಬೇಕು ಅಂದರೆ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು. ಅಂದರೆ ನಮ್ಮ ಹೃದಯವನ್ನು ತೆರೆಯಬಲ್ಲ ಆತನು, ನಮ್ಮ ಹೃದಯವನ್ನು ಮುಟ್ಟಿ ನಮ್ಮ ಮನೋನೇತ್ರ ಬೆಳಗಿಸುವ ಆತನು ಕೇವಲ ಯೇಸು ಮಾತ್ರ ಆಗಿದ್ದಾರೆ. ಅದಕ್ಕೆ ನರಮನುಷ್ಯನ ಆತ್ಮ ಯೆಹೋವನು ಇಟ್ಟ ದೀಪ ಆಗಿದೆ. ಆದರೆ ಭಕ್ತಿಹೀನನ ದೀಪ ಕಾರ್ಗತ್ತಲಲ್ಲಿ ಆರಿ ಹೋಗುತ್ತೆ. ಹಾಗೆ ಆರಿಹೋದ ದೀಪವನ್ನು ನಿಜವಾದ ಬೆಳಕುಂಟು ಅದು ಲೋಕದೊಳಗೆ ಬಂದು ಪ್ರತಿಯೊಬ್ಬರನ್ನು ಬೆಳಗಿಸಿತು ಎನ್ನುವಂತೆ ಯೇಸು ಬೆಳಗಿಸಿದಾಗ ನಮಗೆ ವಿವೇಚನೆಯ ಜ್ಞಾನ ಉಂಟಾಗುತ್ತೆ. ನೋಡೋಣ ಬನ್ನಿ, ಯೆರೆಮೀಯನ ಪುಸ್ತಕ 15ನೇಯ ಅಧ್ಯಾಯದಲ್ಲಿ ಒಂದು ವಚನ ನೋಡಿಕೊಳ್ಳೋಣ. 19ನೇ ವಚನ ಓದುತ್ತೇನೆ, ಕೇಳ್ರಿ. ಇದರಿಂದ ಯೆಹೋವನು ಹೀಗೆಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು.
ನೀನು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ನನ್ನ ಸನ್ನಿಧಿಯಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ಬಹಳಷ್ಟು ಸಾರಿ ದೇವರು ನನ್ನಿಂದ ದೂರವಾಗಿದ್ದಾರೆ, ದೇವರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅನ್ನುತ್ತಾ ಇರ್ತೇವಲ್ಲವೇ? ದೇವರು ಯಾವಾಗಲೂ ಎಲ್ಲಿದ್ದಾರೋ ಅಲ್ಲಿಯೇ ಇರ್ತಾರೆ. ನಿಮ್ಮಿಂದ ದೂರವೂ ಆಗಲ್ಲ, ಹತ್ತಿರವೂ ಬರಲ್ಲ. ಆತನು ಯಾವಾಗಲೂ ಒಂದೇ ರೀತಿಯಾಗಿರ್ತಾನೆ, ಒಂದೇ ಸ್ಥಳದಲ್ಲಿ ಇರ್ತಾನೆ. ಆತನು ಮಾರ್ಪಡದಂತಹ ಬದಲಾಗದ ದೇವರಾಗಿದ್ದಾರೆ. ದೇವರು ನಿಮ್ಮಿಂದ ದೂರವಾಗಿದ್ದಾರೆ ಅನ್ನೋದಾದರೆ ಕಾರಣ ದೇವರು ದೂರವಾಗಲ್ಲ, ನೀವೇ ಆತನಿಂದ ದೂರವಾಗಿದ್ದೀರಿ. ಅರ್ಥವಾಯ್ತಾ? ದೇವರು ನಿಮ್ಮನ್ನು ಬಿಟ್ಟು ಹೋಗಲಿಲ್ಲ, ನೀವೇ ದೇವರನ್ನು ಬಿಟ್ಟು ದೂರ ಹೋದ್ರಿ. ಅದಕ್ಕೆ ಕರ್ತನು ಹೇಳ್ತಾನೆ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿಕೊಳ್ಳುವುದಾದರೆ ನಿಮ್ಮನ್ನು ಸೇರಿಸಿಕೊಳ್ಳುತ್ತೇನೆ. ಯಾಕೆಂದರೆ ನಾವು ಬಂಧನದೊಳಗೆ ಸಿಲುಕಿಬಿದ್ದಾಗ ನಮ್ಮಷ್ಟಕ್ಕೆ ನಾವು ಬರಲಿಕ್ಕಾಗಲ್ಲ. ಕರ್ತನೇ ನಮ್ಮನ್ನು ಬಿಡಿಸಿ ಬರಮಾಡಿಕೊಳ್ತಾರೆ. ಅದಕ್ಕೆ ಎಲ್ಲೇ ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಎಂದು ಯೇಸು ಹೇಳಿದ್ದಾರೆ. ಆತನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾನೆ. ಈ ದಿನ ಯೇಸು ನಿಮ್ಮನ್ನು ಕರೆಯುತ್ತಿದ್ದಾರೆ ಪ್ರಿಯರೇ. ಮುಖ್ಯವಾಗಿ ವಿಶ್ವಾಸಿಗಳಾಗಿದ್ದವರು ಯೇಸು ನನ್ನ ಬಳಿಗೆ ಬಂದು ನನ್ನನ್ನು ಕರೆಯಬೇಕೆಂದು ಎದುರು ನೋಡುವ ಅವಶ್ಯಕತೆ ಇಲ್ಲ. ಪಾಪಿಗಳನ್ನು ಯೇಸು ಹುಡುಕಿದ್ದಾರೆ ಎಂಬುದಾಗಿದೆ. ಆದರೆ ದಾರಿ ತಪ್ಪಿ ಹೋದ ಮಗನು, ಅಂದರೆ ಆಲ್ರೆಡಿ ದೇವರಿಂದ ಆಶೀರ್ವದಿಸಲ್ಪಟ್ಟವನು, ತಂದೆಯನ್ನು ಬಿಟ್ಟು ಹೊರಟು ಹೋದಾಗ ತಂದೆ ಹುಡುಕಿ ಹೋಗಲಿಲ್ಲ. ತಂದೆ ಹುಡುಕಿಕೊಂಡು ಹೋಗಿ ಬಾ ಮಗನೆಂದು ಬೇಡಿಕೊಳ್ಳಲಿಲ್ಲ. ಅವನಿಗೆ ಬುದ್ಧಿ ಬಂದು ತಂದೆ ಬಳಿಗೆ ಬರ್ತಾನೆ. ಹಾಗೆಯೇ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳುವುದಾದರೆ ಆತನು ನಮ್ಮನ್ನು ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸುತ್ತಾನೆ, ನಮ್ಮನ್ನು ಸ್ವೀಕರಿಸಿ ಅಂಗೀಕರಿಸುತ್ತಾನೆ. ನಾವು ಕಳ್ಕೊಂಡಿರುವ ಎಲ್ಲವನ್ನೂ ನಮಗೆ ತಿರುಗಿ ಕೊಡ್ತಾನೆ. ಮುಂದೆ ವಚನ ಹೇಳುತ್ತೆ, ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಏನಂತೆ? ಯಾವುದು ತುಚ್ಛವಾಗಿದೆಯೋ ಅದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸುವುದಾದರೆ. ನೋಡಿದ್ರಲ್ಲವೇ? ದೇವರ ಬಳಿಗೆ ಬಂದಿದ್ದೇನೆ ಅನ್ನುವವನಿಗೆ ಅವನ ಮನೋನೇತ್ರ ಬೆಳಗಿಸಲ್ಪಡುತ್ತವೆ. ಆದುದರಿಂದ ತನ್ನ ತಪ್ಪನ್ನು ತಾನು ತಿಳಿದುಕೊಳ್ಳುತ್ತಾನೆ, ದೇವರ ಶ್ರೇಷ್ಠತೆಯನ್ನು ಅವನು ಗುರುತಿಸ್ತಾನೆ. ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ, ಪವಿತ್ರಾತ್ಮನು ಬಂದಾಗ ಏನ್ ಮಾಡ್ತಾನಂತ ಬೈಬಲ್ನಲ್ಲಿದೆ? ಆತನು ಬಂದು ಪಾಪದ ಕುರಿತಾಗಿ ಅರಿವನ್ನು ಹುಟ್ಟಿಸ್ತಾನೆಂದರೆ ನಿಮ್ಮ ಸ್ಥಿತಿ ನಿಮಗೆ ತಿಳಿಸ್ತಾನೆ. ಅಂದರೆ ಪಾಪ ಎಷ್ಟು ಭಯಂಕರವಾದದ್ದು, ಕಠೋರವಾದದೆಂದು, ಎಷ್ಟು ನೀಚವಾದದ್ದು, ಎಷ್ಟು ಅಸಹ್ಯವಾದದ್ದೆಂದು ನೀವು ಗ್ರಹಿಸಿಕೊಳ್ಳುವಂತೆ ಮಾಡ್ತಾನೆ. ಎರಡನೇದಾಗಿ ನೀತಿಯ ಕುರಿತಾಗಿ. ಅಷ್ಟಕ್ಕೂ ಪರಿಶುದ್ಧತೆ ಅಂದರೆ ಏನು, ನೀತಿ ಅಂದರೆ ಏನು, ಕರ್ತನ ಶ್ರೇಷ್ಠತೆ ಎಂಥದೆಂದು ನಿಮಗೆ ಆತನು ಬಯಲ್ಪಡಿಸ್ತಾನೆ. ನಿಮ್ಮ ನೀಚ ಸ್ಥಿತಿ ನೀವು ತಿಳಿದುಕೊಳ್ತೀರಿ, ಕರ್ತನ ಉನ್ನತ ಸ್ಥಿತಿ ನೀವು ಅರಿತುಕೊಳ್ತೀರಿ. ಏನಂತೆ? ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ತೀರ್ಪಿನ ಕುರಿತು ನಿಮಗೆ ಮನವರಿಕೆ ಹುಟ್ಟಿಸುತ್ತಾನೆ. ಆಗ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ, ದೇವರು ಎಲ್ಲಿದ್ದಾರೆ ಎಂಬುದಾಗಿ ಗ್ರಹಿಸಿಕೊಂಡು, ದೇವರ ತೀರ್ಪು ಇದೆ ಎಂದು ಗ್ರಹಿಸಿಕೊಂಡು ನೀವು ಪಶ್ಚಾತ್ತಾಪ ಪಡುವುದಕ್ಕಾಗಿ ದೇವರು ಸಹಾಯ ಮಾಡ್ತಾರೆ. ನೀವು ಮಾನಸಾಂತರ ಹೊಂದಿದ್ದೀರಾ? ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಿದ್ದೀರಾ? ದೇವರಿಂದ ದೂರವಾಗಿದ್ದೇನೆಂದು ನೀವು ಗ್ರಹಿಸಿಕೊಂಡಾಗ ಮೊಳಕಾಲೂರಿದವರಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ, ಆತನ ಸಮೀಪಕ್ಕೆ ಬಂದಿದ್ದೀರಾ? ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಅನುಭವ ಹೊಂದಿದವರಾಗಿದ್ದೀರಾ? ಮೇಲಿಂದ ಮೇಲೆ ಅನೇಕ ಸಾರಿ ಈ ಲೋಕ ಆಕರ್ಷಣೆಗಳಿಂದ ಮೋಸ ಹೋಗಿ, ನಷ್ಟ ಹೋಗಿ, ನಾವು ದೇವರಿಂದ ದೂರವಾಗಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಿದ್ದೇವೆ. ನಾನು ಸಮಸ್ಯೆಯಲ್ಲಿದ್ದೇನೆ, ನಷ್ಟದಲ್ಲಿದ್ದೇನೆ, ಆಪತ್ತಿನಲ್ಲಿದ್ದೇನೆ, ಅನಾರೋಗ್ಯದಲ್ಲಿದ್ದೇನೆ, ಶಾಪಗ್ರಸ್ತನಾಗಿದ್ದೇನೆ ಎಂದು ನಿಮ್ಮಲ್ಲಿ ಯಾರಾದರೂ ಗ್ರಹಿಸಿಕೊಳ್ಳೋದಾದರೆ ಪವಿತ್ರಾತ್ಮನು ನಿಮ್ಮೊಳಗೆ ಕಾರ್ಯ ಮಾಡ್ತಿದ್ದಾನೆಂಬ ಮಾತು, ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟಿವೆ ಎಂದರ್ಥ. ದೇವರ ಕಡೆಗೆ ತಿರುಗಿರಿ, ಪಶ್ಚಾತ್ತಾಪ ಪಡೆಯಿರಿ, ಹಿಂದಿರುಗಿ ಬನ್ನಿರಿ. ಅವಿಶ್ವಾಸಿಗಳೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಿಮ್ಮನ್ನು ಬದಲಾಯಿಸ್ತೇನೆ ಅನ್ನುತ್ತಾರೆ. ನೀವು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ನಿಮ್ಮನ್ನು ನನ್ನ ಸನ್ನಿಧಿಯಲ್ಲಿ ನಿಲ್ಲುವಂತೆ ಸೇರಿಸಿಕೊಳ್ತೇನೆ. ಯಾವುದು ತುಚ್ಛವಾದದ್ದು, ಯಾವುದು ಅಮೂಲ್ಯವಾದದ್ದು ಎಂದು ನೀವು ಗುರುತಿಸುವುದಾದರೆ, ನೋಡಿ ಪ್ರಿಯರೇ, ದೈವ ಜ್ಞಾನವುಳ್ಳವನು, ದೈವ ದೃಷ್ಟಿಯುಳ್ಳವನು ಸೈತಾನನ ಸುಳ್ಳುಗಳನ್ನು ನಂಬಲ್ಲ, ಅನವಶ್ಯಕವಾದ ಲೋಕ ಆಕರ್ಷಣೆಗಳಿಗೆ ಒಳಗಾಗಲ್ಲ, ಲೋಕ ಆಶೆಗಳಿಗೆ ಒಳಗಾಗಲ್ಲ. ಯಾವುದು ನಿಜವಾದದಾಗಿದೆ, ಯಾವುದು ನೀಚವಾಗಿದೆ, ಯಾವುದು ಶಾಶ್ವತವಾಗಿದೆ, ಯಾವುದು ಅಶಾಶ್ವತವಾಗಿದೆ ಎಂದು ಗ್ರಹಿಸಿಕೊಳ್ತೇವೆ.
ಈ ದಿನ ಮಾನಸಾಂತರ ಹೊಂದಿದ್ದೇವೆ, ಯೇಸುವನ್ನು ನಂಬಿದ್ದೇವೆ ಎಂದು ಹೇಳಿಕೊಂಡ ನಂತರವೂ ಕೂಡ ಇನ್ನೂ ನಮಗೆ ಸಂದೇಹಗಳಿವೆ. ನಾವು ಅದನ್ನು ಮಾಡ್ಬೋದಾ, ಇದನ್ನು ಮಾಡ್ಬೋದಾ, ಅಲ್ಲಿಗೆ ಹೋಗ್ಬೋದಾ, ಇಲ್ಲಿಗೆ ಹೋಗ್ಬೋದಾ ಎಂದು ಏನೇನೋ ಕೇಳ್ತಾರಲ್ಲವೇ? ಅಗತ್ಯವಿಲ್ಲ. ಸರ್ವಸತ್ಯದೊಳಗೆ ನೀವು ನಡೆಸಲ್ಪಟ್ಟಾಗ ನಿಮಗೆ ಮೂರನೇ ವ್ಯಕ್ತಿ ಹೇಳುವ ಅಗತ್ಯವಿಲ್ಲದೆ ಪವಿತ್ರಾತ್ಮನು ನಿಮಗೆ ಬೋಧಿಸುವುದರಿಂದ ನೀವು ಸರ್ವಸತ್ಯದೊಳಗೆ ನಡೆಸಲ್ಪಡುವವರಾಗಿರ್ತೀರಿ. ಯಾವುದು ನೀಚವಾಗಿದೆ, ಇದು ದೇವರಿಗೆ ಅಂಗೀಕಾರವಾದದ್ದಲ್ಲ ಎಂದು ಯಾವ ವಿಷಯದಲ್ಲಿ ನೀವು ಗ್ರಹಿಸಿಕೊಳ್ತೀರೋ ಆಗ ದೇವರು ನಿಮ್ಮನ್ನು ತಮ್ಮ ಬಾಯಿಯಂತೆ ಉಪಯೋಗಿಸಿಕೊಳ್ತಾರಂತೆ. ಅಂದರೆ ಅಂತಹ ಪರಿಸ್ಥಿತಿಯಲ್ಲಿದ್ದವರನ್ನು ಬಿಡಿಸುವುದಕ್ಕಾಗಿ ದೇವರು ತನ್ನ ಮಾತನ್ನು ನಿಮ್ಮ ಬಾಯಲ್ಲಿಟ್ಟು ಅನೇಕರನ್ನು ದೇವರ ಬಳಿಗೆ ಕರೆತರಲು, ರಕ್ಷಣೆಗೆ ನಡೆಸಲು ದೇವರು ಉಪಯೋಗಿಸಿಕೊಳ್ತಾರೆಂದರ್ಥ. ಪ್ರತಿ ವಿಶ್ವಾಸಿ ರಕ್ಷಿಸಲ್ಪಟ್ಟ ನಂತರ ಆತ್ಮಗಳ ಬೆಸ್ತರರಾಗಿ ಮಾರ್ಪಡಬೇಕು. ಕೇವಲ ಪಾಸ್ಟರ್ಗಳು, ಇವ್ಯಾಂಜಲಿಸ್ಟ್ಗಳು ಮಾತ್ರ ಅಲ್ಲ. ದೇವರು ನಿಮಗೆ ಮಾಡಿದ ಉಪಕಾರಗಳ ಮೇರೆಗೆ ನಿಮ್ಮ ಸಾಕ್ಷಿಯ ಮುಖಾಂತರ ಅದೇ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿರುವಂಥವರನ್ನು ದೊಡ್ಡ ರಕ್ಷಕನ ಕುರಿತಾಗಿ ನಿಮ್ಮ ಬದುಕಿನ ಮೂಲಕವೇ ಅವರಿಗೆ ಬಯಲ್ಪಡಿಸುವಂಥದ್ದು ಎಷ್ಟೋ ದೊಡ್ಡ ಆಶೀರ್ವಾದ. ಯಾವಾಗ ನೀನು ಯಾವುದು ತುಚ್ಛವಾದದೆಂದು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸುತ್ತೀಯೋ ಆಗ ನೀನು ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ಆದರೆ ನೀನು ಅವರ ಕಡೆಗೆ ತಿರುಗದಿರುವಿ. ನೀನು ಜನರ ಕಡೆಗೆ ತಿರುಗಬಾರದು, ಅವರು ನಿನ್ನ ಕಡೆಗೆ ತಿರುಗುತ್ತಾರೆ ಹೊರತು ನೀನು ಅವರ ಕಡೆ ತಿರುಗಬಾರದು. ಕೇಳ್ತಿದ್ದೀರಾ? ನಾವು ಬಹಳಷ್ಟು ಸಾರಿ ಅವಿಶ್ವಾಸಿಗಳಿಗೆ ಒಳಗಾಗ್ತೇವೆ, ಪರಿಸ್ಥಿತಿಗಳಿಗೆ ಒಳಗಾಗ್ತೇವೆ. ನೀವು ಕರ್ತನಿಗೋಸ್ಕರ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ. ನಾನು ಈ ಮದ್ಯಪಾನ ಮಾಡುವುದಿಲ್ಲ, ನಾನು ಈ ಅಪವಿತ್ರವಾದ ಆಹಾರ ಭುಜಿಸುವುದಿಲ್ಲ, ನಾನು ಈ ನೀಚವಾದ ಶಾರೀರ ಕಾರ್ಯಕ್ಕೆ ಅವಕಾಶ ಕೊಡಲ್ಲ, ನಾನು ಅನ್ಯಾಯದಿಂದ ಬಂದ ಸೊತ್ತನ್ನು ಆಶಿಸುವುದಿಲ್ಲ, ನಾನು ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನಿಸುವುದಿಲ್ಲ ಎಂಬುದಾಗಿ ಒಂದು ನಿಬಂಧನೆ ಮಾಡಿಕೊಳ್ಳಬೇಕು. ಈ ದಿನ ಬಹಳಷ್ಟು ಜನ ದಾನಿಯೇಲನ ಕಾಲದಲ್ಲಿ ಯಾವನಾದರೂ ತಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಗವಿಯಲ್ಲಿ ಹಾಕ್ತೇನೆಂಬ ರಾಜಶಾಸನ ಹೊರಡಿಸಿದ. ದಾನಿಯೇಲನಿಗೆ ರಾಜನ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಇತ್ತು. ರಾಜ, ನಾನು ಮಾತ್ರ ಪ್ರಾರ್ಥನೆ ಮಾಡದೆ ಇರಲಾರೇನು, ನನಗೆ ಮಾತ್ರ ಪರ್ಮಿಷನ್ ಕೊಡು ಎಂಬುದಾಗಿ ಹೋಗಿ ರಾಜನಿಗೆ ಕೇಳಲಿಲ್ಲ. ತಾನು ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿದ. ಆಜ್ಞೆಯನ್ನು ಕೊಟ್ಟಿರುವಂತಹ ಆ ರಾಜನು ಏನು ಮಾಡಲಿಕ್ಕಾಗದೆ ಸಿಂಹದ ಗವಿಯೊಳಗೆ ಹಾಕುತ್ತಾನೆ. ಆದರೆ ಆ ಸಿಂಹಗಳ ಬಾಯಿಯನ್ನು ದೇವರು ಮುಚ್ಚಿ ಹಾಕ್ತಾರೆ. ದಾನಿಯೇಲನು ಹೋಗಿ ರಾಜನಿಗೆ ಬೇಡಿಕೊಳ್ಳಲಿಲ್ಲ, ಆದರೆ ರಾಜನೇ ಬೆಳಿಗ್ಗೆ ದಾನಿಯೇಲನ ಬಳಿಗೆ ಬಂದು, ನೀನು ನಿತ್ಯವೂ ಸೇವಿಸುವ ನಿನ್ನ ದೇವರು ನಿನ್ನನ್ನು ಕಾಪಾಡಿದರೋ ಎಂದು ಕೇಳ್ತಾನೆ. ನೋಡಿದ್ರ ಪ್ರಿಯರೇ, ಅರ್ಥವಾಯ್ತಾ? ಎಷ್ಟೋ ದೊಡ್ಡ ಅಧಿಕಾರಿ, ಎಷ್ಟೋ ದೊಡ್ಡ ಪದವಿಯಲ್ಲಿರುವ ವ್ಯಕ್ತಿಗಳನ್ನು, ರಾಜಕೀಯ ನಾಯಕರನ್ನು, ಅಂಥವರನ್ನು ನೀವು ಮೆಚ್ಚಿಸಿ ಅವರ ಫೇವರ್ ಪಡೆಯುವುದಕ್ಕಾಗಿ ಅವರ ಹಿಂದೆ ತಿರುಗಾಡುವಂಥದ್ದು ನಮಗೆ ಸಮಂಜಸವಲ್ಲ. ನಮ್ಮ ಪಕ್ಷದಲ್ಲಿರುವ ಆತನು ನಮ್ಮ ಕರ್ತನಾಗಿರೋದ್ರಿಂದ ಸಾಧ್ಯವಾದರೆ ಅವರು ತಮ್ಮ ಅವಶ್ಯಕತೆಗಾಗಿ ನಿಮ್ಮ ದೇವರ ಬಳಿಗೆ ಬಂದು ನಿಮ್ಮ ಸಹಾಯ ಕೋರುವವರಾಗಿರಬೇಕೆ ಹೊರತು ನೀವೇ ಸ್ವತಃ ಹೋಗಿ ಲೋಕದಲ್ಲಿರುವವರನ್ನು ಅವರ ಕೈಕಾಲಿಗೆ ಬಿದ್ದು ಬೇಡಿಕೊಳ್ಳುವ ಅಗತ್ಯತೆ ಇಲ್ಲ. ದೇವರು ಹೇಳ್ತಾರೆ, ನೀವು ನನ್ನನ್ನೇ ನಂಬಿ ನನ್ನ ಕಡೆಗೆ ತಿರುಗಿಕೊಳ್ಳೋದಾದರೆ ನನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಳ್ತೇನೆ, ನೀವು ನನ್ನ ಬಾಯಂತಿರುವಿರಿ. ನೀವು ಜನರ ಕಡೆಗೆ ತಿರುಗಿಕೊಳ್ಳದೆ ಇತರರನ್ನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ ನೀವು ಮಾಡೋದಾದರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಯಾವ ರೀತಿ ಆಶೀರ್ವದಿಸ್ತಾರಂತೆ? ಕೆಳಗಡೆ ನೋಡ್ರಿ, 20ನೇ ವಚನದಲ್ಲಿ, ಆಗ ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು, ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಅನ್ನುತ್ತಾರೆ. ಹಾಲೆಲೂಯಾ! ನಾನು ನಿನ್ನ ಪಕ್ಷದಲ್ಲಿರೋದ್ರಿಂದ ನಿನ್ನೊಂದಿಗೆ ಯುದ್ಧ ಮಾಡುವವರು ಸೋತು ಹೋಗ್ತಾರೆ. ನಾನು ನಿನ್ನ ಪಕ್ಷದಲ್ಲಿ ಯುದ್ಧ ಮಾಡಿ ನಿನಗೆ ಜಯ ಕೊಡ್ತೇನೆ ಅನ್ನುತ್ತಾರೆ ದೇವರು. ಲೋಕದ ಕಡೆಗೆ ತಿರುಗಬೇಡಿರಿ, ಕರ್ತನ ಪಕ್ಷದಲ್ಲಿ ನಿಂತುಕೊಳ್ಳಿರಿ. ನಿಮ್ಮ ಪಕ್ಷದಲ್ಲಿರುವ ದೇವರು ಈ ಲೋಕ ಜಯಿಸಿದಾತನಾಗಿದ್ದಾನೆ ಎಂದು ಗ್ರಹಿಸಿಕೊಳ್ಳಿರಿ. ಲೋಕದ ಸಂಪ್ರದಾಯಗಳಿಗೆ ಒಪ್ಪಂದ ಮಾಡಿಕೊಂಡಂತಹ ವಿಶ್ವಾಸಿಗಳಾಗಿ ನಾವಿರದೆ ಇದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಂದುಕೊಳ್ಳುತ್ತಾ ಕಾಂಪ್ರಮೈಸ್ ಆಗಿ ಪಾಪಕ್ಕೆ ಅವಕಾಶ ಕೊಡುವವರಾಗಿರದೆ ಮನೋನೇತ್ರಗಳು ತೆರೆಯಲ್ಪಟ್ಟು ಬೆಳಗಿಸಲ್ಪಟ್ಟಂತಹ ನಾವು ಯೇಸುವನ್ನೇ ದೃಷ್ಟಿಸುತ್ತಾ ಮುಂದೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮೋಸಭರಿತವಾದ ಮೋಸದಿಂದ ಕೂಡಿದ ಈ ಲೋಕದಲ್ಲಿ ಸೈತಾನನು ಅನೇಕರನ್ನು ಮೋಸಗೊಳಿಸುತ್ತಿರುವಾಗ
ಮೋಸಗಾರನಾದ ಸೈತಾನನ ತಂತ್ರಾಲೋಚನೆಗಳನ್ನು ಅರಿತವರಾಗಿ ಅವನ ಡಿವೈಸಸ್ಗಳನ್ನು ಡಿಸ್ಟ್ರಾಯ್ ಮಾಡಬಲ್ಲಂತಹ ಮೊಳಕಾಲೂರಿ ಮಾಡುವ ನಂಬಿಕೆಯ ಪ್ರಾರ್ಥನೆ ನಮಗನುಗ್ರಹಿಸಿರಿ. ಯಾವುದು ನೀಚವಾದದ್ದು, ಯಾವುದು ಘನವಾದದ್ದೆಂದು ಗ್ರಹಿಸಿ ವಿವೇಚಿಸುವಂತಹ ಜ್ಞಾನವನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ಏನಾದರೂ ನಿಮಗೆ ಕಳಿಸ್ಲಿಕ್ಕಾಗದಿದ್ರೆ ನೇರವಾಗಿ ಕೊಡಲ್ಪಟ್ಟಿರುವ ನಂಬರ್ಗೆ ನೀವು ಕರೆ ಮಾಡಿ. ನಿಮಗಾಗಿ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧವಾಗಿದ್ದೇವೆ. ದೇವರು ಅದ್ಭುತವಾದ ಉತ್ತರ ಖಂಡಿತವಾಗಿ ನಿಮ್ಮ ಪ್ರತಿಯೊಂದು ಮನವಿಗೆ ಕೊಡ್ತಾರೆ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರಿಬೇಡಿ. ಈ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡುವುದನ್ನು ನೆನ್ಪಿಟ್ಕೊಳ್ಳಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.